ಹಲೋ ಎವ್ರಿವಾನ್, ಇದು ನನ್ನ ಫ್ರೈಡೇದು ಮಿನಿ ಬ್ಲಾಗ್ಸ್. ಎದ್ದ ತಕ್ಷಣ ಬೆಳಿಗ್ಗೆ ನೀರು ಕುಡಿದು ಆಮೇಲೆ ಮುಖಕ್ಕೆ ಸ್ವಲ್ಪ ಮಾಯ್ಶ್ಚರೈಸರ್ ಎಲ್ಲ ಹಾಕ್ತೀನಿ. ಯಾಕಂತ ಹೇಳಿದರೆ ಮೊನ್ನೆ ಡಾಕ್ಟರ್ ಹತ್ರ ಹೋಗಿದ್ದೆ, ಅವಾಗ ಅವರು ಇದನ್ನು ನನಗೆ ಸಜೆಸ್ಟ್ ಮಾಡಿದ್ರು. ಹಾಗಾಗಿ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಯಾವಾಗಲೂ ಹಚ್ಚಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಮುಂಚೆ ಹಚ್ತಾ ಇರಲಿಲ್ಲ, ಇವಾಗ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ಮಾರ್ನಿಂಗ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಚ್ತೀನಿ. ನನಗಂತೂ ತರಕಾರಿ ಅಡುಗೆ ಮಾಡೋಕ್ಕೆ ತುಂಬಾ ಕಷ್ಟ. ಹಾಗಾಗಿ ಅಡುಗೆ ಸ್ಟಾರ್ಟ್ ಮಾಡೋದು ನಾನೊಂದು 2 ಗಂಟೆ 3 ಗಂಟೆ ಮುಂಚೆನೇ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಇಲ್ಲಿ ನಾನು ಸೌತೆಕಾಯಿ ಕೊದ್ದಲು, ಆಮೇಲೆ ಬೀಟ್ರೂಟ್ ಪಲ್ಯ, ಆಮೇಲೆ ನನಗೆ ಸ್ವಲ್ಪ ಸೌತೆಕಾಯಿ ಉಳಿಸಿದ್ದೆ, ಹಾಗೆಯೇ ಅದನ್ನು ನಾನು ಉಪ್ಪಿನಕಾಯಿ ಮಾಡುವ ಅಂತ ಹೇಳಿ ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ. ಉಪ್ಪಿನಕಾಯಿ ಅಂತೂ ಸೂಪರಾಗಿ ಬಂದಿತ್ತು. ಆಮೇಲೆ ನನಗೆ ಟೈಮ್ ಇತ್ತಂತ ಹೇಳಿ ಇಲ್ಲಿ ಮೆಣಸಿನಕಾಯಿದು ಬಜ್ಜಿ ಮಾಡೋಣ ಅಂತ ಹೇಳಿ ಮೆಣಸಿನಕಾಯಿ ಕಟ್ ಮಾಡ್ತಾ ಇದ್ದೇನೆ. ಸೊ ಇದು ಗೊತ್ತಲ್ಲ, ದುಂಡು ಮೆಣಸಿನಕಾಯಿ, ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಆದರೆ ಇದರ ಬಜ್ಜಿ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಇವಾಗ ಬಜ್ಜಿಗೆ ಕೋಟಿಂಗ್ ಆರ್ವಿ ರೆಡಿ ಮಾಡ್ತಾ ಇದ್ದಾಳೆ. ಸಖತ್ತಾಗಿತ್ತು, ಊಟ ಅಂತೂ ಚೆನ್ನಾಗಾಯಿತು. ಆಮೇಲೆ ಸಂಜೆ ಮಕ್ಕಳನ್ನ ಕರ್ಕೊಂಡು ಮನೆಯ ಹೊರಗಡೆ ಆಟಾಡೋಕ್ಕೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಆರ್ವಿ ಸೈಕಲ್ ಆಟಾಡ್ತಿದ್ದಾಳೆ. ಹಾಗೆ ಒಂದು ಸ್ವಲ್ಪ ಜಾಸ್ತಿ ಸ್ಪೀಡಾಗಿ ಓಡಿಸ್ಬಿಟ್ಟು ಸೈಕಲಿಂದ ಬಿದ್ಲು ನೋಡಿ. ಇವಾಗ ಸೈಕಲಿಂದ ಬಿದ್ಲು, ಸ್ವಲ್ಪ ನೋವಾಗಿತ್ತು, ಪರವಾಗಿಲ್ಲ. ಮಕ್ಕಳ ಮೇಲೆ ಬೀಳ್ತಾ ಹೇಳ್ತಾ ಇದ್ರೇ ಚಂದ. ಹಾಗಾಗಿ ಇವಾಗ ನೋಡಿ, ಇವಾಗ ನಾನು ಕೂಡ ಸ್ವಲ್ಪ ವಾಕ್ ಮಾಡ್ತಾ ಇದ್ದೇನೆ. ಸಂಜೆ ವಾಕ್ ಮಾಡಿದರೆ ಸ್ವಲ್ಪ ಖುಷಿಯಾಗುತ್ತೆ. ಮನೆ ಹೊರಗಡೆ ಸ್ವಲ್ಪ ವಾಕ್ ಮಾಡಿದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಆ ಒಂದು ಫ್ರೆಶ್ ಏರನ್ನು ತಗೊಂಡು ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ವಾಕ್ ಮಾಡ್ತಿದ್ದೇನೆ. ಇದಾಗಿತ್ತು ನನ್ನ ಈ ದಿನದ ಬ್ಲಾಗ್. ಥ್ಯಾಂಕ್ ಯು.